ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅದರಲ್ಲೂ ನಮ್ಮ ಕರ್ನಾಟಕದ ಹೆಣ್ಮಕ್ಳು ನಂಬರ್ 1. ಇಂದೋರ್ನಲ್ಲಿ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ನಮ್ಮ ಬಾಲಕಿಯರನ್ನ ನೋಡಿದ್ರೆ ಈ ಮಾತು ಹೇಳಲೇಬೇಕು ಅನ್ಸುತ್ತೆ. 74ನೇ ಬಾಸ್ಕೆಟ್ಬಾಲ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಈಗ ನಮ್ಮ ಬಾಲಕಿಯರೇ ಮೊದಲು. ತಮಿಳುನಾಡಿನ ಮೊದಲ ಪಂದ್ಯದಲ್ಲಿ ಮುಗ್ಗರಿಸಿತ್ತು ನಮ್ಮ ಟೀಮ್. ಫಸ್ಟ್ ಮ್ಯಾಚ್ ನಮಗೆ ತಮಿಳುನಾಡು ಮೇಲೆ ಬಿತ್ತು. ಫಸ್ಟ್ ಮ್ಯಾಚ್ ಸೋತ್ವಿ 34 ಪಾಯಿಂಟ್ ಇಂದ. ಕೋರ್ಟಿಗೆ ಯಾರು ಅಡ್ಜಸ್ಟ್ ಆಗಿರಲಿಲ್ಲ ಫಸ್ಟ್ ಮ್ಯಾಚು. ಆಮೇಲೆ ನಮ್ಮ ಟೀಮ್ ಕಮ್ ಬ್ಯಾಕ್ ಮಾಡಿದ ರೀತಿನೇ ಬೇರೆ. ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಮಧ್ಯಪ್ರದೇಶ ಮೇಲಿತ್ತು. ಸೊ ಫಸ್ಟ್ ಕ್ವಾರ್ಟರ್ ಸೆಕೆಂಡ್ ಕ್ವಾರ್ಟರ್ ನಾವೆಲ್ಲ 10 ಪಾಯಿಂಟ್ಸ್ ಲೀಡಲ್ಲಿದ್ವಿ. ಆ್ಯಂಡ್ ದೆನ್ ಕಂಪೇರ್ ಟು ಸೆಕೆಂಡ್ ಮ್ಯಾಚ್ ತಮಿಳ್ನಾಡು ಮೇಲೆ ಆಡಿದಾಗ ಎಂಟಿ ಮ್ಯಾಚ್ ಲೈಕ್ ಇಂಪ್ರೂವ್ಮೆಂಟ್ ಇತ್ತು. ಎಲ್ಲ ಟೀಮ್ ಕೋಆರ್ಡಿನೇಷನ್ ಎಲ್ಲ ಸೆಟ್ ಆಗ್ತಾ ಇದ್ರು. ಆ್ಯಂಡ್ ದೆನ್ ಸ್ವಲ್ಪ ಭಯನೂ ಇತ್ತು. ಬಟ್ ಕೋಚ್ ಕ್ಯಾಪ್ಟನ್ ಎಲ್ಲ ಹುರಿದುಂಬಿಸಿದ್ರು. ಯುನಿಟಿ ಇದ್ರೆ ಎಂತಹ ಫೈಟ್ ಆದ್ರೂ ಗೆಲ್ಲಬಹುದು ಅನ್ನೋದನ್ನ ನಮ್ಮ ಆದ್ಯ ನಾಲಿಂಗ ಅಂಡ್ ಟೀಮ್ ಸಾಧಿಸಿ ತೋರಿಸಿದೆ. ಮೂರನೇ ಮ್ಯಾಚ್ ಬಂದು ರಾಜಸ್ಥಾನ್ ಮೇಲಿತ್ತು. ಫಸ್ಟ್ 2 ಮ್ಯಾಚಸ್ ಸೋತದ್ರಿಂದ ಎಲ್ಲರದು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಇತ್ತು. ಥರ್ಡ್ ಮ್ಯಾಚ್ ಏನಾಗುತ್ತೆ ಅಂತ ಒಂದು ಸ್ವಲ್ಪ ಎಲ್ಲರಿಗೂ ಭಯ ಆಯಿತು. ಸೊ ರಾಜಸ್ಥಾನ್ ಅಷ್ಟೊಂದು ಈಸಿ ಅಷ್ಟೇನಿರಲಿಲ್ಲ ಬೇರೆ ಮ್ಯಾಚಸ್ ಅವ್ರು ಆಡಿದ್ದು ನೋಡಿದ್ರೆ. ಆದರೆ ನಮಗೆ ಈಸಿಯಾಗಿ ನಾವು ಒಂದು 35 ಪಾಯಿಂಟಿಂದ ಅವರಿಗೆ ಹೊಡೆದು ಮುಂದಕ್ಕೆ ಹೋದ್ವಿ. ಎಲ್ಲ ಫುಲ್ ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿತ್ತು. ಫೈನಲ್ನಲ್ಲಿ ಪಂಜಾಬ್ ತಂಡವನ್ನು 20 ಅಂಕಗಳಿಂದ ಸೋಲಿಸಿ ಟ್ರೋಫಿ ಎತ್ತಿ ಹಿಡಿದಿರುವ ಈ ನಮ್ಮ ಹೆಮ್ಮೆಯ ಕನ್ನಡತಿಯರಿಗೆ ಈಗ ಸರ್ಕಾರವು ಬೆಂಬಲಕ್ಕೆ ನಿಂತಿದೆ. ಹಾಗಾದ್ರೆ ಈ ರಣರೋಚಕ ಗೆಲುವಿನ ಹಿಂದೆ ನಮ್ಮವರು ಪಟ್ಟ ಶ್ರಮವೇನು? ಮುಂದೆ ಇವರು ಇಡಲಿರೋ ಹೆಜ್ಜೆ ಎಂಥದ್ದು ತಿಳಿಯೋಣ ಬನ್ನಿ. ಹಾಯ್ ಡಿಯರ್ ಫ್ರೆಂಡ್ಸ್, ಪ್ಲೇಸ್ಗೆ ವೆಲ್ಕಮ್. ಡಿಯರ್ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಬಾಸ್ಕೆಟ್ಬಾಲ್ ಸಿಕ್ಕಾಪಟ್ಟೆ ಬೆಳೀತಾ ಇದೆ. ಅದರಲ್ಲೂ ಕೂಡ ಕಿರಿಯರು ಅಂತ ಕೂಡ ನಾವು ನೋಡಿದ್ರೆ ಹೋದರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಕೂಡ ನಮಗೆ ಕಾಣೋಕ್ಕೆ ಸಿಗ್ತಾರೆ. ಅಂತ ಒಂದು ಕಿರಿಯರ ಟೀಮ್ ಈಗ ಇಂದೋರ್ನಲ್ಲಿ ಹೋಗಿ ಚಿನ್ನದ ಪದಕವನ್ನು ಗೆದ್ಕೊಂಡ್ಬಂದಿದ್ದಾರೆ, ಟ್ರೋಫಿ ಗೆದ್ಕೊಂಡ್ಬಂದಿದ್ದಾರೆ. ಅವರು ಏನು ಸಾಧನೆ ಮಾಡಿದ್ರು, ಅದರ ಹಿಂದಿನ ಶ್ರಮ ಹೇಗಿದೆ, ಇವೆಲ್ಲದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗಾಗಿ ಈ ಶೋನ ನೀವು ಮಿಸ್ ಮಾಡ್ತಾ ನೋಡಬೇಡಿ. ಜೊತೆಗೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಆಕೆ ವಯಸ್ಸು ಕೇವಲ 16 ವರ್ಷ. ಆದರೆ ಆಕೆ ಕರ್ನಾಟಕ ತಂಡದ ಕಿರಿಯರ ತಂಡದ ಕ್ಯಾಪ್ಟನ್ ಅಷ್ಟೇ ಅಲ್ಲದೆ ಫ್ರಂಟ್ ಲೀಡರ್ ಕೂಡ ಅಷ್ಟೇ ಅಲ್ಲದೆ ಅದ್ರ ಕೋಚ್ ಕೂಡ ಇದ್ದಾರೆ, ಸತ್ಯನಾರಾಯಣ್. ಸೊ ಆದ್ಯ ಆ್ಯಂಡ್ ಸತ್ಯನಾರಾಯಣ್, ಸೊ ಇಬ್ಬರಿಗೂ ಈ ಶೋಗೆ ವೆಲ್ಕಮ್. ಸೊ ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದೀರಾ. ಅದರಲ್ಲೂ ಕರ್ನಾಟಕದಲ್ಲಿ ಅಚೀವ್ಮೆಂಟ್ ಮಾಡೋದಲ್ಲ, ಹೊರ ರಾಜ್ಯದಲ್ಲೂ ಕೂಡ ನೀವು ಅಚೀವ್ಮೆಂಟ್ ಮಾಡಿರೋವಂಥದ್ದು. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಮೂಮೆಂಟ್? ತುಂಬ ಖುಷಿ ಅನಿಸ್ತಿದೆ. ನಮ್ಮ ಕರ್ನಾಟಕದ ಗೋಲ್ಡ್ ಬಂದಿರೋದು ಅದು ಆಫ್ಟರ್ 8 ಇಯರ್ಸ್. ನಮ್ಮ 8 ಇಯರ್ಸ್ 2016 ಒಂದು ಸತಿ ಗೋಲ್ಡ್ ಮಾಡಿದ್ವಿ. ಅದಾದಮೇಲೆ 8 ವರ್ಷ ಆದಮೇಲೆ ನಮ್ಮ ಚಿನ್ನದ ಪದಕ ಬಂದಿರೋದು ನಮಗೆ ಹೆಮ್ಮೆ ಅನಿಸ್ತಾ ಇದೆ ಕರ್ನಾಟಕ. ಸೊ ಆದ್ಯ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಟ್ರೋಫಿ ಎತ್ತಿಡ್ದಿದ್ದಾರೆ. ಈಸ್ ಇಟ್ ಯುವರ್ ಫಸ್ಟ್ ವಿನ್ ಅಂತಲೇ ಹೇಳ್ತೀವಿ. ಆಸ್ ಎ ಟೀಮ್ ಆಗಿ ನೀವು ಗೆದ್ದಿರೋದು ಹೇಗೆ ಅನ್ನಿಸ್ತಾ ಇದೆ? ತುಂಬ ಪ್ರೌಡ್ ಆಗ್ತಾ ಇದೆ. ವೆರಿ ಹ್ಯಾಪಿ. ಓಕೆ. ಸೊ ನೀವು ಇಂದೋರ್ನಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ. ಯಾಕಂದರೆ ಇವಾಗ ನಾವು ಟೂರ್ನಮೆಂಟ್ ಹೋಗೋಕ್ಕಿಂತ ಮುಂಚೆ ವಾಟವರ್ದೇ ನಾವು ಏನೇ ಗೇಮ್ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಆನ್ ಪೇಪರ್ ನಾವು ಏನೇ ಮಾಡ್ಕೊಂಡಿದ್ರು ಕೂಡ ಅಲ್ಲಿ ಹೋದಾಗ ಆಗುವಂಥ ಇದೇ ಬೇರೆ ಆಗುತ್ತೆ. ಒಂದು ಆನ್ ಫೀಲ್ಡ್ ಹಿಡಿದಾಗ ಸಾಕಷ್ಟು ಪ್ಲೇನ್ಗಳು ಚೇಂಜ್ ಆಗೋಗುತ್ತೆ. ಆ ಮೂಮೆಂಟನ್ನು ನೀವು ಹೇಗೆ ಫೇಸ್ ಮಾಡ್ತಾ ಇದ್ವಿ? ಅಲ್ಲಿ ನಮಗೆ ವೆರಿ ಗುಡ್ ಕೋಚಸ್, ಅಸಿಸ್ಟೆಂಟ್ ಕೋಚ್ ಮತ್ತು ಮ್ಯಾನೇಜರ್ ಇದ್ರು. ಕೋಚ್ ಅಸಿಸ್ಟೆಂಟ್ ಕೋಚ್ ಅಶೋಕ್ ಸರ್ ಇದ್ರು. ಸೊ ಆನ್ ಕೋರ್ಟ್ ಸಪೋರ್ಟ್ ಮಾಡ್ತಾಯಿದ್ರು, ಆಫ್ ಕೋರ್ಟ್ ಅಷ್ಟೇ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಬಿಫೋರ್ ಅ ಗೇಮ್ ಎಲ್ಲ ಮ್ಯಾಚ್ ನಾನು ಮೆಂಟಲಿ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ನಾನು ಎಲ್ಲರೂ ಒಟ್ಟಿಗೆ ಆಡ್ತಾಯಿದ್ವಿ. ನೋ ಡಿಫ್ರೆಂಟ್ ಆನ್ ಕೋರ್ಟ್ ಯಾರು ಸೆಲ್ಫಿಶ್ ಆಗ್ತಾ ಇರಲಿಲ್ಲ. ಸೊ ಒಟ್ಟಿಗೆ ಆಡಿದ್ರಿಂದ ನಾವು ಆಡೋದು. ಓಕೆ ಸರ್, ಟೀಮ್ನ ಒಂದು ಯುನೈಟೆಡ್ ತಗೊಂಡೋಗೋದು ಇಷ್ಟೇ ಮಾತಲ್ಲಿ ಹೇಳೋಷ್ಟು ಈಸಿ ಅದು. ಓಕೆ, ಯಾಕಂದರೆ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಪ್ಲೇ ಒಂದೊಂದು ಥರ ಇರುತ್ತೆ. ಫಿಸಿಕಲಿ ಕೂಡ ಮೆಂಟಲಿ ಕೂಡ ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಇದನ್ನು ನೀವು ಹೇಗೆ ಫೈಂಡ್ ಔಟ್ ಮಾಡ್ತಾ ಇದ್ರಿ? ಒಬ್ಬೊಬ್ಬರ ಒಂದು ಯುನೈಟ್ ಆಗಿ ಹೇಗೆ ನೀವು ಕರ್ಕೊಂಡು ಹೋಗ್ತಾ ಇದ್ರಿ? ಸರ್, ಇದು ಭಾಳ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ನಮಗೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ 2 ಏಜ್ ಗ್ರೂಪಲ್ಲಿದ್ದರು. ಒಂದು ಅಂಡರ್ 16 ಏಜ್ ಗ್ರೂಪಲ್ಲಿ ಮೊನ್ನೆ ರೀಸೆಂಟಾಗಿ ಪಾಂಡಿಚೇರಿಯಲ್ಲಿ ಸಿಲ್ವರ್ ಮೆಡಲ್ ಬಂತು. ಆ ಗ್ರೂಪ್ ಒಂದಿತ್ತು. ಪ್ಲಸ್ ಇಲ್ಲಿ ಅಂಡರ್ 18 ಸೀನಿಯರ್ ಪ್ಲೇಯರ್ಸ್ ಆಲ್ರೆಡಿ ಅವರು 3 ಮೀನ್ಸ್ ಅಂಡರ್ 18 ಚಾಂಪಿಯನ್ಶಿಪ್ ಆಡಿದ್ದಾರೆ. ಅವರು ಸೀನಿಯರ್ ಮೋಸ್ಟ್ ಅವರೆಲ್ಲ ಇದ್ದರು. ಇವರಲ್ಲಿ ಯಂಗ್ಸ್ಟರ್ಸ್ ಫಸ್ಟ್ ಟೈಮ್, ಯಾರು ಅಂಡರ್ 16 ಆಡಿ ಬಂದಿರೋ ಫಸ್ಟ್ ಟೈಮ್. ಇವರಿಬ್ಬರು ಕಂಬೈಂಡ್ ಆದರೆ ಒಳ್ಳೆ ಟೀಮ್ ಆಗುತ್ತೆ ಅಂತ ಗೊತ್ತಿತ್ತು.
ಬಟ್ ಕಂಬೈಂಡ್ ಆಗಲಿಕ್ಕೆ 2 ಮ್ಯಾಚ್ ಬೇಕಾಗುತ್ತೆ. ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ 2 ಮ್ಯಾಚ್, 1 ಮ್ಯಾಚ್ ಬಿಕಾಸ್ ಆಫ್ ನೋ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಟೀಮ್. ಇಬ್ಬರಿಗೆ ಕಂಬೈಂಡ್ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ 1 ಮ್ಯಾಚ್ ಸೋತೋಯ್ತು. ಸೆಕೆಂಡ್ ಮ್ಯಾಚ್ ಮಾರ್ಜಿನಲ್ 10 ಪಾಯಿಂಟ್ಸಲ್ಲಿ ಸೋಯಿತು. ಅದಾದಮೇಲೆ ನಮ್ಮ ಸೀನಿಯರ್ಗಾಗಲಿ ಜೂನಿಯರ್ಸ್ಗಾಗಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ಎಲ್ಲರನ್ನ ಒಂದು ಸೈಡಲ್ಲಿ ಹೊಡಿಸ್ತಾರೆ. 1 ಮ್ಯಾಚ್ ಸ್ವಲ್ಪ 2 ಪಾಯಿಂಟಲ್ಲಿ ಗೆದ್ದು ಕೇರಳ ಮೇಲೆ ವೆರಿ ಟಫ್ ಮ್ಯಾಚ್, ವೆರಿ ಸ್ಕಿಲ್ಡ್ ಟೀಮ್ ಅದು ಕೇರಳ. ಅದಾದಮೇಲೆ 2 ಪಾಯಿಂಟಲ್ಲಿ ಸೋತ್ವಿ, ಅವರು ಗೆದ್ದಿದ್ದೀವಿ. ಅದಾದಮೇಲೆ ಮಧ್ಯಪ್ರದೇಶ್ ಲೋಕಲ್ ಹೋಸ್ಟ್ ಟೀಮ್, ಅವ್ರ ಮೇಲೆ 1 ಪಾಯಿಂಟಲ್ಲಿ ಗೆದ್ದಿದ್ವಿ. ಬಟ್ ನಾವು ಫೈನಲ್ಸ್ ಅಂತೂ ಲೀಡ್ ಇಟ್ಟು 20 ಪಾಯಿಂಟ್ಸಲ್ಲಿ 71-51 ಸ್ಕೋರಲ್ಲಿ ಗೆದ್ದು. ಅದು ಬಿಕಾಸ್ ಎಲ್ಲರಿಗೂ ಎಲ್ಲರ ಮೇಲೆ ಕಾನ್ಫಿಡೆಂಟ್ ಇತ್ತು. ಈ ಸೀನಿಯರ್ ಜೂನಿಯರು ಅಂಥದ್ದು ಏನೂ ಇದ್ದಿಲ್ಲ. ದೇ ಆರ್ ವೆಲ್ ಟುಗೆದರ್ ಲೈಕ್ ಫ್ಯಾಮಿಲಿ. ಆಫ್ಟರ್ 2 ಮ್ಯಾಚಸ್ ಎಲ್ಲರೂ ಒಂದೇ ಥರ ಆಡೋಕ್ಕೆ ಶುರು ಮಾಡಿದ್ರು. ಯಾರು ಬಿಟ್ಟರೆ 100% ಆಡೋಕ್ಕೆ ಟ್ರೈ ಮಾಡಿದ್ದಕ್ಕೆ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನೋ ಸೀನಿಯರ್ 1-2 ಮ್ಯಾಚ್ ಸ್ವಲ್ಪ. ಆಮೇಲೆ ಕ್ಯಾಂಪ್ ನಮಗೆ ಶಾರ್ಟ್ ಡ್ಯೂರೇಷನ್ ಇರೋದ್ರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕಂದರೆ ಡೇಟ್ ಅಲ್ಲಿ ಬಂತು. ಸೊ ನಮ್ಮ ಕ್ಯಾಂಪ್ ಒಂದು 10 ಡೇಸ್ ಇತ್ತು. ಆಮೇಲೆ ಅವರು ಸ್ವಲ್ಪ ಒಂದು 4 ಜನ ಜೂನಿಯರ್ ಪ್ಲೇಯರ್ಸ್ ಅಂದರೆ ಅಂಡರ್ 16 ಆಡಿ ಬರಲಿಕ್ಕೆ ಅವ್ರಿಗೆ ಏಜ್ ಕಮ್ಮಿ ಇತ್ತು. ಹಾಗಾಗಿ ನಮ್ಮ ಸೆಲೆಕ್ಷನ್ ಕಮಿಟಿ ಹೆಡ್ ಇದ್ದಾರೆ VC ಬಳ್ಳಾರಿ ಅಂತ, ಅವರು ಇನಿಷಿಯೇಟಿವ್ ತೊಗೊಂಡು ಅವ್ರ ಏಜ್ ಕಮ್ಮಿ ಇದ್ರೂ ಅವ್ರಿಗೊಂದು ಅವಕಾಶ ಕೊಟ್ಟು ಆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಹುಡುಗಿ ಇದೆ ಅದಿತಿ ಅಂತ, ಬೆಸ್ಟ್ ಶೂಟಿಂಗ್ ಗಾರ್ಡ್, ನಮ್ಮ ಟೀಮ್ಗೆ ಬೆಸ್ಟ್ ಶೂಟಿಂಗ್ ಗಾರ್ಡ್. ಆ ಹುಡುಗಿ ಟೋಟಲ್ ಗೇಮ್ನ ಚೇಂಜ್ ಮಾಡಿದೆ. ಇವತ್ತು ಮೆಡಲ್ ಬರಲಿಕ್ಕೆ ಅದಿತಿ ಭಾಳ ಶ್ರಮ ಪಟ್ಟಿದ್ದಾಳೆ. ಎಲ್ಲರೂ ಮಾಡಿದ್ದಾರೆ. ಅದು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಬೈ ಅದಿತಿ. ಓಕೆ, ಸೊ ಈಗ ಮೊದಲನೇದಾಗಿ ಹೇಳೋದಿಲ್ಲ ಆದ್ಯ ಆಸ್ ಎ ಕ್ಯಾಪ್ಟನ್ ಆಗಿ ಫಸ್ಟ್ ಮ್ಯಾಚೇ ಸೋತ್ಬಿಟ್ರೆ ಇಟ್ಸ್ ಅ ಕಾನ್ಫಿಡೆಂಟ್ ಲೆವೆಲ್ ಬೂಸ್ಟಪ್ ಮಾಡಬೇಕಾಗಿರೋದು ನೀವು. ಆ್ಯಂಡ್ ನೀವು ಸೆಲ್ಫ್ ಬೂಸ್ಟಪ್ ನೀವು ಮಾಡ್ಕೋಬೇಕಾಗುತ್ತೆ. ಆ ಮೂಮೆಂಟನ್ನು ನೀವು ಹೇಗೆ ಫೇಸ್ ಮಾಡಿದ್ವಿ ತಮಿಳ್ನಾಡು ಮೇಲೆ ಸೋತಾದ್ಮೇಲೆ? ತುಂಬ ಅಪ್ಸೆಟ್ ಆಗಿದ್ವಿ. ಆಮೇಲೆ ಬಟ್ ಸ್ಟಿಲ್ ಎಲ್ಲರಿಗೂ ವಿ ಹ್ಯಾಡ್ ಅ ಹೋಪ್ ಅಂಡ್ ವಿ ಹ್ಯಾಡ್ ಅ ಮೀನ್ ಸೇಯಿಂಗ್ ನಾವು ಗೆದ್ದೇ ಸೊ ಅಗೇನ್ ಮ್ಯಾನೇಜರ್ಸ್ ಕೋಚಸ್ ಎಲ್ಲ ಸಪೋರ್ಟ್ ಮಾಡಿ ಒಬ್ಬೊಬ್ಬರನ್ನ ಎವ್ರಿಬಡಿ ಇಷ್ಟ ಎನ್ಕರೇಜ್ ಕೊಟ್ಟಿದ್ದೀವಿ. ಸರ್ ಹೇಳ್ದಂಗೆ ನೋ ಪಾರ್ಶಾಲಿಟಿ, ನೋ ಸೀನಿಯರ್ ಜೂನಿಯರ್ ಡಿಫ್ರೆನ್ಸ್, ಎಲ್ಲರೂ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಒಂದು ಮ್ಯಾಚಲ್ಲಿ ಸೆಮಿಫೈನಲಲ್ಲಿ ಲಾಸ್ಟ್ 1 ನಿಮಿಷ ಆಯಿತು ಟೈಮ್ ಈಕ್ವಲಾಗಿ ನಡೀತಾ ಇದೆ. ಸೊ ಕೋಚ್ ರೋಲ್ ಇರುತ್ತೆ, ಅಷ್ಟು ನಾನು ಮಾಡ್ತಾಯಿದ್ದೆ. ಬಟ್ ನನಗೆ ಅಲ್ಲಿ ಒಳಗಡೆ ಜೂನಿಯರ್ ಪ್ಲೇಯರ್ಸ್ ಇದೆ. ಆ ಟೈಮಲ್ಲಿ ನನಗೆ ಅನಿಸಿದ್ದು ನಮ್ಮ ಸೀನಿಯರ್ ಆದ್ಯ ಇನ್ನೊಂದು ಹುಡುಗಿ ಯಶಸ್ವಿನಿ ಅಂತ, ಅವ್ರನ್ನೇ ಕಳಿಸಿದ್ರೆ ಏನಾದರೂ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಆ 2 ಪ್ಲೇನ ಹೊರಗೆ ಕುಂದಿರ್ಸಿದ್ದೆ. ಒಳಗೆ ಎಂಟ್ರಿ ಆದರು. ಇಮಿಡಿಯೇಟ್ ಟೋಟಲಿ ಗೇಮ್ ಚೇಂಜ್ ಮಾಡಿದ್ದು ಕ್ರೆಡಿಟ್ ಗೋಸ್ ಟು ನಮ್ಮ ಟೀಮ್ ಕ್ಯಾಪ್ಟನ್ ಅದೇನಾಗಲ್ಲ. ಇವರು ಟೋಟಲಿ ಗೇಮ್ ಚೇಂಜ್ ಮಾಡಿ, ಇಲ್ಲಾಂದರೆ 100% ನಾವು ಗೆಲ್ತಾ ಇದ್ದೀವಿ. ಇವರ ಸಬ್ಸ್ಟಿಟ್ಯೂಟ್ ಮಾಡಿ ಬೇರೆ ಚೇಂಜ್ ಮಾಡಿದರೆ ನಾನು ಆ್ಯಸ್ ಎ ಕೋಚ್ 100% ಗೆಲ್ತಾ ಇದ್ದೀನಿ. ಸೇಮ್ ಟೈಮ್ ನ್ಯಾಚುರಲ್ ಅದು ಒಳ್ಳೆ ಪ್ಲೇಯರ್ ಮೇಲೆ ನಮಗೆ ಗಮನ ಹೋಗುತ್ತೆ. ಸೊ ನಮ್ಮ ಟೀಮ್ ಕ್ಯಾಪ್ಟನ್ ಒಳಗೆ ಹೋಗ್ತಾರೆ. 4 ಪಾಯಿಂಟ್ ಎವ್ರಿ ರ್ಯಾಲಿ ಹೋಗಿದ್ದಾಗಲೇ 2 ಪಾಯಿಂಟ್ 4 ಪಾಯಿಂಟ್ ಹಾಕಿ ಟೀಮ್ನ ಲೀಡ್ 1 ಪಾಯಿಂಟಲ್ಲಿ ವಿ ಗಾಟ್ ಚಾನ್ಸ್ ಟು ವಿನ್. ಇಲ್ಲಾಂದರೆ ಚಾನ್ಸ್ ಇದ್ದಿಲ್ಲ ಸೆಮಿಫೈನಲ್. ಓಕೆ, ಆ ಟೂರ್ನಮೆಂಟ್ ಎಲ್ಲ ಗೆದ್ದು ಬಂದಿರೋದು ಇವಾಗಂತೂ ವೆರಿ ಗುಡ್. ಇವಾಗ ಎಲ್ಲರೂ ಮೈಂಡು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಆದರೆ ಚಾಲೆಂಜಸ್ ಇನ್ನೂ ಇದೆ, ತುಂಬ ಇದೆ. ಯಾಕಂದರೆ ನಮ್ಮ ಈ ಗೇಮಲ್ಲಿ ನಾವು ಇನ್ನೂ ಒಂದು 20 ಇಯರ್ಸ್ ನಾವು ಮಾಡಬೇಕಾಗುತ್ತೆ, ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ವಾಟ್ ಆರ್ ದಿ ಚಾಲೆಂಜಸ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಬಾಸ್ಕೆಟ್ಬಾಲಲ್ಲಿ ಆಡ್ತಾ ಇದ್ದೀರಾ, ಪಾಪ್ಯುಲಾರಿಟಿಯಲ್ಲಿ ನಾವು ಇನ್ನೂ ದೊಡ್ಡ ಗೇಮ್ಗಳಿದೆ ನಮ್ಮ ಸೊಸೈಟಿಯಲ್ಲಿ. ಸೊ ಬಾಸ್ಕೆಟ್ಬಾಲಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಗಿರಬೇಕು ಅನ್ನಿಸ್ತಾ ಇದೆ? ಎನಿವನ್ ಯಾರಾದರೂ? ಸರ್, ನಮ್ಮ ಕರ್ನಾಟಕ ಗೌರ್ಮೆಂಟ್ CM ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಇದರಲ್ಲಿ ಕರ್ನಾಟಕದ ಬಾಸ್ಕೆಟ್ಬಾಲ್ ಹಬ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ರು. ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಾಸ್ಕೆಟ್ಬಾಲ್ ನಾವೇ ದತ್ತು ತಗೋತೀವಿ ಅಂತ ಹೇಳಿದ್ರು, ಅಂದರೆ ಇಲ್ಲಿ ಡೆವಲಪ್ ಮಾಡಲಿಕ್ಕೆ. ಅದೇ ಥರ ನಮ್ಮ ಗೋವಿಂದ್ರ ಸಾಹೇಬರು MNC ಇದ್ದಾರೆ, ಅವರು FIBA ಪ್ರೆಸಿಡೆಂಟ್ ಇದ್ದಾರೆ ಅಂತ ನಮಗೆ ಸೆಕ್ರೆಟರಿ ಇದ್ದರು. ಅವರು ಸಾಹೇಬರು ಬಾಸ್ಕೆಟ್ಬಾಲ್ಗೋಸ್ಕರ ಇಲ್ಲಿ ಸುಮಾರು 10 ಇಂಟರ್ನ್ಯಾಷನಲ್ ABC ಚಾಂಪಿಯನ್ಶಿಪ್, ಏಷ್ಯನ್ ಚಾಂಪಿಯನ್ಶಿಪ್ ಇದಾಗಿರಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸುಮಾರು ಕಾಂಪಿಟೇಷನ್ ಕಂಟಿನ್ಯೂ ಶೆಡ್ ಮೇಲೆ ತಂದಿದ್ರು. ಇಂಡಿಯಾದಲ್ಲಿ ಯಾರೂ ಅಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ನ ಬೆಂಗಳೂರಲ್ಲಿ ತೊಗೊಂಡ್ಬಂದು ಆರ್ಗನೈಸ್ ಮಾಡಿಲ್ಲ. ಎನಿವೇರ್ ಇನ್ ಇಂಡಿಯಾ ಆ ಥರ ಆರ್ಗನೈಸ್ ಮಾಡಿದ್ದೀನಿ, ಓನ್ಲಿ ಇನ್ ಬೆಂಗಳೂರು. ಅದು ಗೋವಿಂದ್ರ ಸಾಹೇಬರು ಮಾಡಿರೋ ಇದಕ್ಕೆ. ಅವರು ಲಾಸ್ಟ್ ಇದರಲ್ಲಿ BFI ಪ್ರೆಸಿಡೆಂಟ್ ಇದ್ದರು. ಅವ್ರ ಪೀರಿಯಡಲ್ಲಿ ಸುಮಾರು ಇಂಟರ್ನ್ಯಾಷನಲ್ ನಡೆದಿತ್ತು. ಅದು ಭಾಳಷ್ಟು ಮೋಟಿವೇಶನ್, ಭಾಳಷ್ಟು ಪಾಪ್ಯುಲರ್ ಆಗ್ಲಿಕ್ಕೆ ಕಾರಣ ಆಗಿದೆ. ಸುಮಾರು ಬಾಸ್ಕೆಟ್ಬಾಲ್ ಡೆವಲಪ್ ಆಗಿರೋದ್ರಿಂದ ಇವತ್ತು ರಿಸಲ್ಟ್ ಬರ್ತಾ ಇದೆ ಅಂದರೆ ಬಾಸ್ಕೆಟ್ಬಾಲಲ್ಲಿ
ಪ್ಲೇಯರ್ಸ್ ಬರ್ತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ಗೋವಿಂದರಾಜ್ ಸಾಹೇಬ್ ಸಪೋರ್ಟಿಂದ ಸುಮಾರು ಇಂಟರ್ನ್ಯಾಷನಲ್ ಆಗಿದ್ದಾರೆ. ಅವ್ರ ಸಪೋರ್ಟಿಂದ ಸುಮಾರು ಹುಡುಗರು ಆಚೆ ಬರ್ತಾರೆ. ಆಮೇಲೆ ರಿಕ್ರೂಟ್ಮೆಂಟ್ ಆಗಿದ್ದಾರೆ, ರಿಕ್ರೂಟ್ಮೆಂಟಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಇನ್ಕಮ್ ಟ್ಯಾಕ್ಸಲ್ಲಿ, ಇನ್ಕಮ್ ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟು, ಆರ್ಮಿ, ಎಲ್ಲ ಡಿಪಾರ್ಟ್ಮೆಂಟ್, ರೈಲ್ವೇಸಲ್ಲಿ ಸುಮಾರು ಜನ ನಮ್ಮ ಸ್ಟೂಡೆಂಟ್ಸು ಇಲ್ಲಿ ಆಡಿದವರು ನ್ಯಾಷನಲ್ ಮೆಡಲ್ ಮಾಡಿ ಇಂಟರ್ನ್ಯಾಷನಲ್ ಆಡಿಬಿಟ್ಟು ಎಲ್ಲರೂ ಸುಮಾರು ಜನ ಆಪರ್ಚುನಿಟಿ ಇದೆ. ಎಲ್ಲರೂ ಈಗ ಬಾಸ್ಕೆಟ್ಬಾಲ್ ಕಡೆ ನೋಡ್ತಾ ಇದ್ದಾರೆ. ನಮಗೆ ಕಾಂಪಿಟೇಷನ್ ಬೇರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಇದೆ, ಅದರಲ್ಲಿ ಭಾಳ ಕಷ್ಟ ಇದೆ, ತಮಗೆ ಗೊತ್ತಿದೆ, ಭಾಳ ಕಾಂಪಿಟೇಟಿವ್. ಸೊ ನಮ್ಮ ಪಾಪ್ಯುಲಾರಿಟಿ ಇದೆ. ಈಗ ಸುಮಾರು ಬಾಸ್ಕೆಟ್ಬಾಲ್ ಬೆಂಗಳೂರಲ್ಲಿ ಎಲ್ಲ ಸ್ಕೂಲಲ್ಲಾಗಲಿ ಎಲ್ಲ ಕ್ಲಬ್ಗಳಲ್ಲಿ ಅಕಾಡೆಮೀಸ್ ಓಪನ್ ಆಗಿದೆ. ಸುಮಾರು ಬಾಸ್ಕೆಟ್ಬಾಲ್ ಈಗ ಆಲ್ ಓವರ್ ಇಂಡಿಯಾದಲ್ಲಿ ಬಾಸ್ಕೆಟ್ಬಾಲ್ ಜಾಸ್ತಿ ಡೆವಲಪ್ ಆಗ್ತದೆ. ಓಕೆ ಸೊ ಆದ್ಯ ಒಂದು ಇದೇನಪ್ಪ ಅಂದರೆ ಎಲ್ಲ ಕನ್ನಡಿಗರೇ ಇರ್ತಾರೆ. ಓಕೆ, ನಾವು ಒಂದೇ ಇದರಲ್ಲಿ ಬಟ್ ಬೇರೆ ಬೇರೆ ಡಿಸ್ಟ್ರಿಕ್ಕಿಂದ ಬಂದಿರ್ತೀವಿ. ಸೊ ಕಮ್ಯುನಿಕೇಷನ್ ಪ್ರಾಬ್ಲಮ್ ಯಾರತ್ರ ಇಲ್ವಾ? ಟೀಮ್ ಬಾಂಡಿಂಗ್ ಹೇಗಿರ್ತಾ ಇತ್ತು? ನೀವು ಯೂಸಲ್ ಟೈಮಲ್ಲಿ ಏನೆಲ್ಲ ಇದು ಮಾಡ್ತಾಯಿತ್ತು? ಗೇಮ್ ಇದ್ದಾಗ ಗೇಮು, ಪ್ರಾಕ್ಟೀಸ್ ಇದ್ದಾಗ ಪ್ರಾಕ್ಟೀಸ್, ಅದರ್ ದೆನ್ ನೀವು ಯಾವ ರೀತಿ ಟೀಮ್ ಬಾಂಡಿಂಗನ್ನು ನೀವು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ? ಆ ಕ್ಯಾಂಪ್ ನಡೆಯುವಾಗೆಲ್ಲ ಇಟ್ ಇಸ್ ಲೈಕ್ ನೋ ಪ್ರಾಬ್ಲಮ್. ಬರೀ ಬೆಳಿಗ್ಗೆ 1 2 hours, ಸಾಯಂಕಾಲ 2 hours ಇತ್ತು. ಸೊ ಅಷ್ಟೊಂದು ಟೈಮ್ ಸಿಗಲ್ಲ. ನ್ಯಾಷನಲ್ಸ್ ಹೋಗಿದ ತಕ್ಷಣ ಕೋಚಸ್ ಎಲ್ಲ ಫೋನ್ ಕಿತ್ಕೊಂಡು, ಸೊ ಆವಾಗ ಆಬ್ವಿಯಸ್ಲಿ ಟೀಮ್ ಬಾಂಡಿಂಗ್ ಮಾಡಲೇಬೇಕಾಗಿತ್ತು. ಒಂದು ರೂಮಲ್ಲಿ 7 ಜನ ಇದ್ದರು ನ್ಯಾಷನಲ್ಸಲ್ಲಿ. ಸೊ ಆವಾಗ ನಾವೆಲ್ಲರೂ ಅವ್ರ ರೂಮ್ ಇರ್ತೀವಿ, ಒಟ್ಟಿಗೆ ಮಾತಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ಇವ್ರು ಆಲ್ವೇಸ್ ಟುಗೆದರ್. ಆ ಥರ ಡಿಫ್ರೆನ್ಸ್ ಏನಿರಲಿಲ್ಲ. ಬೇರೆ ಡಿಸ್ಟ್ರಿಕ್ಟಿಂದ ಬಂದರೂ ಒಟ್ಟಿಗೆ ನೋ ಡಿಫ್ರೆನ್ಸ್ ಆಗಿದೆ. ಓಕೆ, ಸೊ ಟೂರ್ನಮೆಂಟ್ ಬಗ್ಗೆ ಮಾತಾಡ್ತಾ ನಾವು ಇನ್ನೊಂದು ಮ್ಯಾಚ್ ಇದನ್ನು ಹೇಳ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ಕೂಡ ಯಾವ್ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಆಮೇಲೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಕೂಡ ನಿಮ್ಮ ಸಜೆಷನ್ಸ್ ಕೂಡ ತೊಗೋತಾ ಇರ್ತಾರೆ. ಸೊ ಈ ಟೈಮಲ್ಲಿ ನಿಮಗೆ ಚಾಲೆಂಜಸ್ ಅಂದರೆ ಹೇಗೆ ಸೆಲೆಕ್ಷನ್ ಟೀಮನ್ನು ಹೇಗೆ ಮಾಡಿದ್ವಿ? ಆ ಪ್ರೋಸೆಸ್ ಹೇಗಿತ್ತು? ಸರ್, ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ನಡೀತದೆ. ಅಂಡರ್ 18 ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಮಾಡ್ತಾರೆ. ಅದರಲ್ಲಿ ಸೆಲೆಕ್ಟರ್ಸ್ನ ನಾಮಿನೇಟ್ ಮಾಡ್ತಾರೆ ಸ್ಟೇಟ್ ಅಸೋಸಿಯೇಷನ್, ನಮ್ಮ ಸೆಕ್ರೆಟರಿ ಸಾಹೇಬರು. ಆ ಸೆಲೆಕ್ಷನ್ ಕಮಿಟಿ ಎಲ್ಲ ಮ್ಯಾಚ್ ಇಟ್ಕೊಂಡು ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಯಾರು ಡಿಫೆನ್ಸ್ ಮಾಡ್ತಾರೆ, ಯಾರು ರಿಬೌಂಡ್, ಎಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡಿ ಬೆಸ್ಟ್ 26 ತೆಗೆದಿದ್ರು. ಬೆಸ್ಟ್ 26 ಅದರಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಆಲ್ರೆಡಿ ಚಾಂಪಿಯನ್ಶಿಪ್ನ ಅಂಡರ್ 18 ಆಡಿದವರು ಲಾಸ್ಟ್ ಇಯರ್, ಅವ್ರನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕನ್ಸಿಡರ್ ಮಾಡಿ ಒಂದು ಲೀಸ್ಟ್ ಮಾಡ್ತಾರೆ. ಆ ಲೀಸ್ಟ್ನ ಸಬ್ಮಿಟ್ ಮಾಡ್ತಾರೆ ನಮ್ಮ ಅಸೋಸಿಯೇಷನ್. ಅವ್ರಿಗೆ ಕಾಲ್ ಲೆಟ್ರ್ ಹೋಗುತ್ತೆ, ನೀವು ಹಿಂಗೆ ಸೆಲೆಕ್ಟ್ ಆಗಿದ್ದೀರಾ, ನೀವು ಬನ್ನಿ ಅಂತ. ಈ ವರ್ಷ ಏನಾಗಿತ್ತು, ಚಾಂಪಿಯನ್ಶಿಪ್ಪಿಗೆ ಅಂಡರ್ 18 ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪಲ್ಲಿ ಅಂಡರ್ 16 ನ್ಯಾಷನಲ್ ಮೆಡಲ್ ಆಗಿದ್ದವರು 16 ವರ್ಷ ಮಕ್ಕಳು 16 and below ಅವರು ಸಿಲ್ವರ್ ಮೆಡಲ್ ಮಾಡಿದ್ರು. ಆ ಮಕ್ಕಳೂ ಇದ್ದರು. ಆದರೆ ಶಾರ್ಟ್ ಡ್ಯೂರೇಷನ್ ಇರೋದ್ರಿಂದ ಅದಕ್ಕೇನು ಮಾಡಿದ್ರು, ಲೀಸ್ಟ್ನ ಕಟ್ ಮಾಡಿದ್ರು. 38 ಜನ ಸೆಲೆಕ್ಷನ್ ಲೀಸ್ಟ್ ಇತ್ತು. ಡ್ಯೂರೇಷನ್ ಶಾರ್ಟ್ ಇದೆ, ಹಂಗಾಗಿ ಕ್ಯಾಂಪ್ನ 10 days ನಡೆಯುತ್ತೆ. ಸೊ ಕಮ್ಮಿ ಜನ ಮಾಡಬೇಕು ಅಂದಾಗ ಏನಾಯಿತು, ಎಲ್ಲ ಸೀನಿಯರ್ ಪ್ಲೇಯರ್ಸ್ನ ಮತ್ತು ಹೊಸಬರನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರು. ಅವಾಗೇನಾಯಿತು, ಏಜ್ ಕಟ್ ಆಫ್ ಇಟ್ಟಿದ್ರು 15 and below ಇದ್ದವರಿಗೆ ನೆಕ್ಸ್ಟ್ ಚಾನ್ಸ್ ಕೊಡೋಣ, ಈಗ ಸೀನಿಯರ್ಸ್ನೆಲ್ಲ ಸೆಲೆಕ್ಟ್ ಮಾಡೋಣ ಅಂತ. ಆವಾಗ ಸುಮಾರು ಜನ ಮೆಡಲಿಸ್ಟ್ ಅಂಡರ್ 16 ಮೆಡಲ್ ಮಾಡಿದ ಮಕ್ಕಳು ಡ್ರಾಪ್ ಆದರು. ಫಸ್ಟ್ ಡೇ ಕ್ಯಾಂಪ್ ಆದಾಗ ಸುಮಾರು ಜನ ಬಂದಿಲ್ಲ. ಅವಾಗೇನಾಯಿತು, ಸೆಲೆಕ್ಷನ್ ಕಮಿಟಿಗೆ ನಾವು ಇನ್ಫಾರ್ಮ್ ಮಾಡಿದ್ವಿ, ಸರ್ ಈ ಥರ ಇಷ್ಟು ಜನ ಇದ್ದಾರೆ, ಈ ಏಜ್ ಹುಡುಗರು ಇದ್ದಿಲ್ಲ ಅಂತ. ಅವ್ರು ಹೇಳಿದ್ರು, ಈಗ ಏಜ್ ಕಮ್ಮಿ ಇದೆ, ಪ್ಲಸ್ ಸೆಲೆಕ್ಷನ್ಗೆ ಟೈಮ್ ಇಲ್ಲ ಕ್ಯಾಂಪಿಗೆ ಅಂತೇಳಿ. ಆನಂತರ ಬಳ್ಳಾರಿ ಅಂತ ನಮ್ಮ ಸೆಲೆಕ್ಷನ್ ಕಮಿಟಿ ಹೆಡ್, ಅವ್ರ ಕಮಿಟಿಗೆ ನಾವು ಪ್ರಸ್ತಾಪ ಮಾಡಿದ್ವಿ, ಸರ್ ಈ ಥರ ಮಕ್ಕಳು ನಮಗೆ ಬೇಕಾಗುತ್ತೆ, ಈ ಪೊಸಿಷನ್ಗೆ ಈ ಥರ ಚೆನ್ನಾಗಿದ್ದು ಮಕ್ಕಳಿದ್ದಾರೆ ಅದರಲ್ಲಿ ಅಂತ. ಅವರು ಕಮಿಟಿ ಮೀಟಿಂಗ್ ಮಾಡಿಕೊಂಡು ನಮ್ಮ ಸೆಕ್ರೆಟರಿ ಗೋವಿಂದರಾಜ್ ಸಾಹೇಬ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿ ದಿ ಬೆಸ್ಟ್ ಪ್ಲೇಯರ್ಸ್ನ ಇನ್ಕ್ಲೂಡ್ ಮಾಡಿದ್ರು. ಆ ಇನ್ಕ್ಲೂಡ್ ಮಾಡಿದ ನಂತರ ಆಲ್ರೆಡಿ ನಮ್ಮ ಹತ್ರ ಸೀನಿಯರ್ಸ್ ಇದ್ದರು, ವೆರಿ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಪ್ಲಸ್ ಮೆಡಲಿಸ್ಟ್, ರೀಸೆಂಟ್ ಲಾಸ್ಟ್ ಮಂತ್ ಮೆಡಲ್ ಆಗಿತ್ತು. ಅವರು ಫಾರ್ಮಲ್ಲಿದ್ದರು, ಯಾವುದೇ ಚಾಲೆಂಜಸ್ ಫೇಸ್ ಮಾಡಿದ್ರೆ ಫಾರ್ಮಲ್ಲಿದ್ದರು. ಅವರೆಲ್ಲ ಬಂದ ನಂತರ ಆಗ ಟೀಮ್ ಒಂದು ಸೆಟ್ ಆಯಿತು. 12ಕ್ಕೂ ನನಗೆ ಆ್ಯಸ್ ಎ ಕೋಚ್ ಒಳಗಡೆ ಆಡೋದು 5 ಜನ ಮಾತ್ರ. 5 ಜನ ಚೆನ್ನಾಗಿದ್ದರೆ ಟೀಮ್ ವೆರಿ ಗುಡ್ ಟೀಮ್ ಅನ್ನಲ್ಲ. ಅಲ್ಲಿ ಇವ್ರನ್ನ ಚೇಂಜ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈಗ ಅದೇಗೌಡ 40 ನಿಮಿಷ, ನಮ್ಮದು 40 ನಿಮಿಷ ಗೇಮ್, 40 ನಿಮಿಷನೂ ಒಂದೇ ಸ್ಪೀಡಲ್ಲಿ ಆಡೋಕ್ಕಾಗಲ್ಲ, ಇದು ಸ್ಪೀಡ್ ಗೇಮ್. ಸೊ ಇವರಿಗೆ 2 ನಿಮಿಷ ಬ್ರೇಕ್ ಕೊಟ್ಟರೆ ಮತ್ತೆ ಅದೇ ಕಂಡೀಷನ್ಗೆ ಬಂದು ಮತ್ತೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆ ಬೆಂಚ್ ಪ್ಲೇಯರ್ ಭಾಳ ಇಂಪಾರ್ಟೆಂಟ್. ಈಗ ನಾವು ಹೋಗಿದ್ದ ಟೂರ್ನಮೆಂಟಲ್ಲಿ ಎಲ್ಲರ ಹತ್ರ 12 ಪ್ಲೇಯರ್ಸ್ ಇದ್ದಿಲ್ಲ. ನಮ್ಮ ಹತ್ರ ಆ ಸೆಲೆಕ್ಷನ್ ಕಮಿಟಿ 12 ಒಳ್ಳೆ ಪ್ಲೇಯರ್ಸ್ ಕೊಟ್ಟಿದ್ರು. ಹಂಗಾಗಿ ನನಗೆ ಯಾರನ್ನ ಬೇಕು ಯಾವಾಗ ಬೇಕು ಚೇಂಜ್ ಮಾಡ್ತಾಯಿದ್ರು. ಸೊ ಅವ್ರು ರೆಸ್ಟಲ್ಲಿ ಇರ್ತಾಯಿದ್ರು, ಬಿಟ್ಟಿದ ತಕ್ಷಣ 100% ಪರ್ಫಾರ್ಮೆನ್ಸ್ ಕೊಡೋರು.
ಮತ್ತೆ ಅವ್ರನ್ನ ಕಳಿಸಿ ಇವ್ರನ್ನ ಹಾಕಿದ್ರೆ ಇವ್ರು 100% ಕೊಡೋದು. ಅವಾಗ ಏನಾಗಿತ್ತು, ಸ್ಕೋರ್ ಹೋಗ್ತಾ ಇರ್ತಿತ್ತು. ಬೇರೆ ಟೀಮಲ್ಲಿ ಅವರೇ 5 ಜನ 40 ನಿಮಿಷ ಆಡಬೇಕು, ಅವ್ರು ಅದೇ ಟೆಂಪೋನಲ್ಲಿ 40 ನಿಮಿಷ ಆಡೋಕ್ಕೆ ಚಾನ್ಸೇ ಇದೆ. ಸೊ ನಮ್ಗೆ ಅಡ್ವಾಂಟೇಜ್ ಏನಂದರೆ ನಮಗೆ ಜೂನಿಯರ್ ಮಕ್ಕಳನ್ನ ತೊಗೊಂಡಿದ್ದಕ್ಕೆ ನಮಗೆ ಸೀನಿಯರ್ ಮಕ್ಕಳಿಗೆ ರೆಸ್ಟ್ ಸಿಗ್ತಾ ಇತ್ತು, ಮತ್ತು ರೆಸ್ಟ್ ತಗೊಂಡು ಮತ್ತೆ ಬರ್ತೀವಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ವಿ. ಅದರಿಂದ ನಮಗೆ ನಮ್ಮ ಟೀಮ್ಗೆ ಯಾವುದೇ ಟಯರ್ಡ್ನೆಸ್ ಇದ್ದಿಲ್ಲ. 40 ನಿಮಿಷ ಒಂದೇ ಸ್ಪೀಡಲ್ಲಿ ಆಡೋದು. ಇದಕ್ಕೆ ಎಲ್ಲ ಕ್ರೆಡಿಟ್ ಗೋಸ್ಟು ಆ VC ಬಳ್ಳಾರಿ ನಮ್ಮ ಸೆಲೆಕ್ಷನ್ ಕಮಿಟಿ ಹೆಡ್ ಪ್ಲಸ್ ಆ ಸೆಲೆಕ್ಷನ್ ಕಮಿಟಿ ಟೀಮ್, ಅವರಿಂದ ನಮಗೆ ಭಾಳ ಸೊ ಥ್ಯಾಂಕ್ ಯು ಆದ್ಯ ಆ್ಯಂಡ್ ಸೊ ಸಾಕಷ್ಟು ವಿಚಾರಗಳು ನಿಮ್ಮಿಂದ ನಮಗೆ ತಿಳ್ಕೊಳ್ಳೋದು. ಅಷ್ಟೇ ಅಲ್ಲದೆ ಬಾಸ್ಕೆಟ್ಬಾಲಲ್ಲಿ ಒಂದು ಡೆವಲಪ್ಮೆಂಟನ್ನು ನಾವು ಇವತ್ತು ನಿಜವಾಗ್ಲೂ ನಿಮ್ಮ ಮಾತಿಗೆ ಇಟ್ಟಿದ್ರೆ ಅದು ಕಾಣಿಸ್ತಾ ಇದೆ. ಫ್ಯೂಚರ್ ಬಾಸ್ಕೆಟ್ಬಾಲ್ ಸಿಕ್ಕಾಪಟ್ಟೆ ಬೆಳೆಯುತ್ತೆ ಅಂತ. ಹಾಗೆ ಅಷ್ಟೇ ಅಲ್ಲ, ಇವಾಗೇನು ಜೂನಿಯರ್ ಲೆವೆಲ್ನ ನಾವು ಗೆದ್ದಿದ್ದೀವಿ, ನಾವು ಸೀನಿಯರ್ ಲೆವೆಲಲ್ಲೂ ಕೂಡ ನಾವು ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ವಿನ್ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಡಿಯರ್ ಫ್ರೆಂಡ್ಸ್, ಇದು ಒಂದು ಏನು 74 ಜೂನಿಯರ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದಂತಹ ಆದ್ಯ ಮೇಲೆ ನಮ್ಮ ಸತ್ಯನಾರಾಯಣ್ ಅವರ ಒಂದು ಮಾತುಗಳು ನಿಜವಲ್ಲೂ ಅವ್ರ ಮಾತುಗಳು ಇನ್ಸ್ಪಿರೇಷನಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಏನು ಬರುವಂತ ಬಾಸ್ಕೆಟ್ ಪ್ಲೇಯರ್ ಆಗಬೇಕು ಅನ್ಕೊಂಡಿದ್ದಾರೆ. ನಿಜವಲ್ಲೂ ಅವ್ರಿಗೆ ಈ ಸಂದರ್ಶನ ಸಾಕಷ್ಟು ಮಾಹಿತಿ ಕೊಟ್ಟಿರುತ್ತೆ ಅಂತ ಅನ್ಕೊತೀನಿ. ಹಾಗಾಗಿ ನೋಡ್ತಾ ಇರಿ ಪ್ಲೇಸ್ 100%.